ಗುರುಗಳ ಮೇಲೆ ನಂಬಿಕೆ, ಯಾವುದೇ ಗುರುಗಳ ಕಡೆ ಕಲೀಲಿ ಅವ್ರ ಮೇಲೆ ನಂಬಿಕೆ ಇರಬೇಕು. ಯಾಕಂದ್ರೆ ಎಲ್ಲ ಗುರುಗಳು ಕಲಿಸುವಂಥ ಪದ್ಧತಿ ಬೇರೆ ಇರ್ತದೆ. ಬಟ್ ಅವರು ತಪ್ಪು ಕಲಿಸ್ತಾರೆ, ಇವ್ರು ಸರಿ, ಹಂಗೇನಿಲ್ಲ. ಅವ್ರದ್ದೊಂದು ದಾರಿ ಇರ್ತದೆ, ಅವ್ರು ಹೆಂಗೆ ಕಲ್ತು ಬಂದಿರ್ತಾರೆ ಹಂಗೆ ತೊಗೊಂಡು ಹೋಗ್ತಿರ್ತಾರೆ. ನಿಜ, ಇದೊಂದು ಬಹಳ ಸೊಗಸಾಗಿ ಹೇಳಿದ್ರಪ್ಪ. ಅಂದ್ರೆ ಪ್ರತಿಯೊಬ್ಬ ಗುರುಗುನು ತಮ್ಮದೇ ಆದಂತ ರೀತಿ ನೀತಿಗಳಿರುತ್ತೆ, ಶೈಲಿ ಇರುತ್ತೆ. ಸೊ ಅವ್ರ ಶೈಲಿ ಅವ್ರು ಹೇಳ್ಕೊಡ್ತಾರೆ. ಸ್ವಲ್ಪ ನಂಬಿಕೆ ಇಟ್ಟು ಹೌದೌದು ಅಲ್ಲಿ ಕಾಯಿ ನಂಬಿಕೆ ಇಟ್ಟರಂತೂ ಭಯಂಕರ, ಅದ್ರ ರಿಸಲ್ಟ್ ಇನ್ನೂ ಜಲ್ದಿ ಆಗ್ತದೆ. ಹೌದು. ಇವಾಗ ಏನ್ ಮೇಡಮ್, ಇವಾಗೆಲ್ಲ ಪ್ರೋತ್ಸಾಹ ಇದೆ, ಪಾಲಕರು ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಅವಾಗೆಲ್ಲ ಕಷ್ಟ ಇತ್ತಂತೆ, ಆ ಕಾಲ ಬಹಳ ಕಷ್ಟ. ಈಗೇನಿಲ್ಲ, ಮಕ್ಕಳು ಕಲ್ತ್ರ ಸಾಕಂತ ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಾರೆ. ಬಟ್ ಏನಂದ್ರೆ ಅದೇ ಕಲ್ತ್ ಒಂದೇ ಅರ್ಧಕ್ಕೆ ಮೇಲೆ ಹೋಗ್ಬೇಕು, ಹೆಸರು ಮಾಡಬೇಕು, ಅದೊಂಚೂರು ಸಾಧ್ಯ ಆಗಲ್ಲ. ನೀವ್ ಹೇಳ್ದಾಗ ಎಲ್ಲಾ ಕ್ರೈಟೀರಿಯಾಗಳಿರ್ಬೇಕಪ್ಪ. ನನಗೂ ಸರಸ್ವತಿ ಒಲ್ದಿರ್ಬೇಕು. ನೀವ್ ಹೇಳ್ದಂಗೆ ಇದೊಂದು ಗಂಧರ್ವ ವಿದ್ಯೆ ಆಗಿರೋದ್ರಿಂದ ನನಗೂ ಒಲ್ದಿದ್ದಾಗ ನನಗೆ ಆ ವಿದ್ಯೆ ಹತ್ಕೊಳ್ಳುತ್ತೆ. ಸೊ ನೀವು ನಿಮ್ ತಂದೆಯವರು ಕಾರಣಾಂತರ ಕರ್ಕೊಂಡೋಗಿ ನಿಮ್ಮನ್ನಲ್ಲಿ ಬಿಟ್ರು. ಯಾಕಂದ್ರೆ ಅವ್ರು ನಾನ್ ಕಲಿಯಕ್ಕಾಗ್ಲಿಲ್ಲ, ಯಾರೋ ನಮ್ಮ ಮನೇಲಿ ಕಲೀಲಿ ಅಂತ ಹೋಗಿ ಬಿಟ್ಟಿದ್ದಕ್ಕೆ ನೀವು ಇಷ್ಟು ಜೀವನದಲ್ಲಿ ಮುಂದೆ ಬಂದಿದ್ದೀರಾ. ಹೌದೌದು. ನನ್ನ ತಂದೆಯವರು ಗದ್ಗಿ ಮುಂದೆ ಕೂತ ಅಳ್ತಿದ್ರಂತೆ, ಪುಟ್ಟಜ್ಜರ ಗದ್ದಿ ಮುಂದೆ. ಯಾರಿಗೂ ಸಂಗೀತ ನಮ್ಮ ಮನೆತನದಲ್ಲಿ ಹತ್ತಿಲ್ಲ, ಯಾರಿಗೊಬ್ರಿಗಾರ ಸಂಗೀತ ಹತ್ತಬೇಕು, ಅಷ್ಟು ಹುಚ್ಚು ಅವ್ರಿಗೆ. ಆಮೇಲೆ ಅಲ್ಲಿ ಒಂದಷ್ಟು ಜನ ಇರ್ತಾರೆ, ತಾಯಿ ಸತ್ತ ತಕ್ಷಣ ಹೋಗಿ ಆಶ್ರಮಕ್ಕೆ ಇಟ್ಟರು ಅಂತಿರ್ತಾರೆ. ಒಂದಷ್ಟು ಜನ ಫ್ರೆಂಡ್ಸ್ ಪ್ರೋತ್ಸಾಹ ಮಾಡ್ತಿರ್ತಾರೆ. ಅವರೆಲ್ಲ ತಡ್ಕೊಂಡು ಹಂಗೆ ಮಾಡಿದ್ ಗ್ರೇಟ್. ಅವತ್ತವ್ರು ತಗೊಂಡೋಗಿ ಕಲ್ಸಿದ್ದಕ್ಕೆ ಅವಾಗ ನಮಗ್ ಗೊತ್ತಾಗಿರಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಗೇನು ಅಷ್ಟು ಚೆನ್ನಾಗಿ ಅರ್ಥ ಆಗಿರಲ್ಲ. ಇವತ್ತು ನೀವು ಕೂತ್ ಯೋಚನೆ ಮಾಡಿದಾಗ ಎಷ್ಟು ಕೃತಜ್ಞತೆ ತಂದೆಯವ್ರಿಗೂ ನೀವು ಬಹಳಷ್ಟು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ.